ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ರಾಜ್. ಸದಾ ಉಗ್ರರನ್ನೇ ಪೋಷಿಸುತ್ತಾ ಭಯೋತ್ಪಾದನೆಗೆ ಕಸುಬಾಕಿಸಿಕೊಂಡು ಭಾರತದ ಗಡಿ ವಿಚಾರದಲ್ಲಿ ಸದಾ ಖ್ಯಾತೆ ತೆಗೆಯುತ್ತಾ ಬಂದಿರುವಂತಹ ಪಾಪಿ ಪಾಕಿಸ್ತಾನ ಈಗ ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರಿಗೆ ಅವಮಾನ ಮಾಡುವ ಮೂಲಕ ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ. ಏನಿದು ಘಟನೆ ಅಂತ ವಿವರವಾಗಿ ಹೇಳ್ತೀವಿ ನೋಡಿ. ಭಗತ್ ಸಿಂಗ್ ಅವರ ಗೌರವಾರ್ಥವಾಗಿ ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಶಾದ್ಮನ್ ಚೌಕ್ಗೆ ಭಗತ್ ಸಿಂಗ್ ಹೆಸರನ್ನ ಮರುನಾಮಕರಣ ಮಾಡುವ ಯೋಜನೆಯನ್ನ ಪಾಕಿಸ್ತಾನ ರದ್ದುಪಡಿಸಿದ್ದು ಮಾತ್ರವಲ್ಲದೆ ಅವರನ್ನ ಉಗ್ರಗಾಮಿ ಅಂತ ಕರೆದಿದೆ. ಹೌದು, ಪಾಕಿಸ್ತಾನದ ನಿವೃತ್ತ ಮಿಲಿಟರಿ ಅಧಿಕಾರಿಯೊಬ್ಬರು ನೀಡಿದ ವರದಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರನ್ನ ಭಯೋತ್ಪಾದಕ ಎಂದು ಹಣೆಪಟ್ಟಿ ನೀಡಿದ ಬಳಿಕ ಲಾಹೋರ್ನಲ್ಲಿರುವ ಶಾದ್ಮನ್ ಚೌಕ್ಗೆ ಅವರ ಹೆಸರನ್ನ ಮರುನಾಮಕರಣ ಮಾಡುವ ಯೋಜನೆಯನ್ನ ರದ್ದುಪಡಿಸಲಾಗಿತ್ತು. ಇದೀಗ ಪಾಕಿಸ್ತಾನದ ಈ ನಡೆಯನ್ನ ದೇಶದಾದ್ಯಂತ ಖಂಡಿಸಲಾಗ್ತಾ ಇದೆ. ಪಾಕಿಸ್ತಾನದ ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ ಆಫ್ ಲಾಹೋರ್ ಸಂಸ್ಥೆಯು ಲಾಹೋರ್ನ ಶಾದ್ಮನ್ ಚೌಕ್ಗೆ ಭಗತ್ ಸಿಂಗ್ ಹೆಸರಿಡುವ ನಿರ್ಧಾರವನ್ನ ರದ್ದು ಮಾಡಿರುವ ಕುರಿತು ಲಾಹೋರ್ ಹೈಕೋರ್ಟ್ಗೆ ಮಾಹಿತಿ ನೀಡಿದ ಬಳಿಕ ಈ ವಿವಾದ ಈಗ ತಾರಕಕ್ಕೇರಿದೆ. ಪಾಕಿಸ್ತಾನದ ನಿವೃತ್ತ ಸೇನಾಧಿಕಾರಿ ತಾರಿಕ್ ಮಜೀದ್ ಎಂಬಾತ ಭಗತ್ ಸಿಂಗ್ ಒಬ್ಬ ಕ್ರಾಂತಿಕಾರಿಯಲ್ಲ, ಆದರೆ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯನ್ನ ಕೊಂದ ಅಪರಾಧಿ ಮತ್ತು ಇವತ್ತಿನ ಪರಿಭಾಷೆಯಲ್ಲಿ ಆತ ಭಯೋತ್ಪಾದಕ. ಭಗತ್ ಸಿಂಗ್ ಇಬ್ಬರು ಸಹಚರರೊಂದಿಗೆ ಹತ್ಯೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ 1931ರಲ್ಲಿ ಗಲ್ಲಿಗೇರಿಸಲಾಯಿತು ಅಂತ ಪ್ರತಿಪಾದಿಸಿದ್ದ. ತಾರಿಕ್ ಮಜೀದ್ನ ಈ ವರದಿಯ ನಂತರ ಶಾದ್ಮನ್ ಚೌಕ್ಗೆ ಭಗತ್ ಸಿಂಗ್ ಹೆಸರಿಡುವ ನಿರ್ಧಾರವನ್ನ ರದ್ದು ಮಾಡುವ ನಿರ್ಧಾರಕ್ಕೆ ಬರಲಾಯಿತು ಅಂತ ಪಾಕಿಸ್ತಾನದ ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ ಆಫ್ ಲಾಹೋರ್ ಸಂಸ್ಥೆ ಕೋರ್ಟ್ಗೆ ಹೇಳಿದೆ. ಇನ್ನು ಪಾಕಿಸ್ತಾನದಲ್ಲಿ ಭಗತ್ ಸಿಂಗ್ ಅವರನ್ನ ಗೌರವಿಸುವುದು ಹಾಗಿರಲಿ, ಆದರೆ ಅವರಿಗೆ ಅಪಮಾನ ಮಾಡೋದು ಸರಿಯಲ್ಲ. ಇನ್ನು ಈ ವಿಚಾರದಲ್ಲಿ ಕೂಡಲೇ ಭಾರತ ಸರ್ಕಾರ ಮಧ್ಯ ಪ್ರವೇಶಿಸಬೇಕು, ಅಲ್ಲದೆ ಪಾಕಿಸ್ತಾನದಿಂದ ವರದಿ ತರಿಸಿಕೊಳ್ಳಿ ಅಂತ ಆಮ್ ಆದ್ಮಿ ಪಕ್ಷ ಒತ್ತಾಯ ಮಾಡ್ತಾ ಇದೆ. ಅಲ್ಲದೆ ಇನ್ನು ಭವಿಷ್ಯದಲ್ಲಿ ಭಗತ್ ಸಿಂಗ್ ಅವರ ಬಗ್ಗೆ ಇಂತಹ ಅವಹೇಳನಕಾರಿ ಹೇಳಿಕೆಗಳನ್ನ ತಡೆಯಲು ಈ ಟೀಕೆಗಳನ್ನ ದಾಖಲೆಗಳಿಂದ ತೆಗೆದುಹಾಕುವಂತೆ ಲಾಹೋರ್ ಹೈಕೋರ್ಟ್ಗೆ ಮನವಿ ಮಾಡಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಭಗತ್ ಸಿಂಗ್ ಅವರಂತಹ ವ್ಯಕ್ತಿಗಳನ್ನ ಗುರುತಿಸುವಲ್ಲಿ ಪಾಕಿಸ್ತಾನದ ದ್ವಂದ್ವ ನೀತಿಯು ಅನುಸರಿಸ್ತಾ ಇದೆ. ಏಕಕಾಲದಲ್ಲಿ ಭಯೋತ್ಪಾದಕರಿಗೆ ಆಶ್ರಯ ನೀಡುತ್ತಿದ್ದಾರೆ. ನಿಜವಾದ ಹೀರೋಗೆ ಅಗೌರವ ತೋರಿಸಿದ ಪಾಕಿಸ್ತಾನಕ್ಕೆ ನಾಚಿಕೆ ಆಗಬೇಕು ಅಂತ ಕೇಸರಿ ನಾಯಕರು ವಾಗ್ದಾಳಿ ನಡೆಸಿದ್ರು. ಇನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ಅವರ ಪರಂಪರೆಯು ಧೈರ್ಯದಿಂದ ಕೂಡಿದೆ ಮತ್ತು ಸ್ವತಂತ್ರ ಭಾರತಕ್ಕಾಗಿ ಅವರ ದೃಷ್ಟಿಕೋನವೂ ಕೂಡ ಈಗಿನ ಪೀಳಿಗೆಗೆ ಸ್ಫೂರ್ತಿ ನೀಡಿದೆ. ಆ ಪರಂಪರೆಯನ್ನ ಅಳಿಸಲು ಪಾಕಿಸ್ತಾನದ ಪ್ರಯತ್ನವನ್ನ ನಾವು ಖಂಡಿಸುತ್ತೇವೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಒಟ್ಟಾರೆಯಾಗಿ ಗುಳ್ಳೆನರಿ ಪಾಕ್ ವಿರುದ್ಧ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಲಾದ್ರೂ ಬಾಲ ಮುದುರುಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲದಿದ್ರೆ ಭಾರತ ಸೂಕ್ತ ರೀತಿಯಲ್ಲಿ ತಿರುಗೇಟು ಕೊಡೋದಂತೂ ಗ್ಯಾರಂಟಿ.